ಇನ್ನು ಶಾಲೆಯ ಮಾಲೀಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಮದ್ರಸಾಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ ಪುಂಡರು. ನೋಡಿ, ಶಾಲೆಯ ಮಾಲೀಕತ್ವ ವಿಚಾರಕ್ಕೆ ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಮದ್ರಸಾವೊಂದಕ್ಕೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ ಪುಂಡರು. ಬೆಂಗಳೂರಿನ ಥಣಿಸಂದ್ರದ ನಾರಾಯಣಪುರದಲ್ಲಿ ನಡೆದಿರೋ ಘಟನೆ. ಸ್ಯಾಮರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆದಿರೋ ಘಟನೆ ಇದು. ಕಿಟಕಿ ಬಾಗಿಲುಗಳನ್ನೆಲ್ಲ ಧ್ವಂಸಗೊಳಿಸಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನು ಹೊರಗಾಕೋದಕ್ಕೆ ಖಾರದ ಪುಡಿ ಎರಚಿ ಗಲಾಟೆ ಮಾಡಿದ್ದಾರೆ. ಅಂದರೆ ಇದು ಟಿಪಿಕಲ್ ಒಂದು ಭೂವ್ಯಾಜ್ಯದ ರೀತಿ ಕಂಡು ಬರ್ತಾ ಇದೆ. ದೃಶ್ಯದಲ್ಲಿ ನೀವೀಗ ನೋಡ್ತಾ ಇದ್ದೀರಾ, ಬೆಂಗಳೂರಿನ ಥಣಿಸಂದ್ರದ ನಾರಾಯಣಪುರದಲ್ಲಿ ಶಾಲೆಯ ಮಾಲೀಕತ್ವದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದು ಸ್ಯಾಮರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಪುಂಡರು ದಾಂಧಲೆಯನ್ನು ಎಬ್ಬಿಸಿದ್ದಾರೆ. ಕಿಟಕಿ ಗಾಜೆಲ್ಲ ಒಡೆದಾಕಿ ದೊಡ್ಡ ಗಲಾಟೆ ಮಾಡಿದ್ದಾರೆ. ಜಾಗ ಕಬಳಿಸಲು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಂತ ಆರೋಪ. ಖಾಲಿದ್ ಮುಷ್ರಫ್ ಎಂಬುವರಿಗೆ ಸೇರಿದ್ದ ಜಾಗ ಇದು. ಆ ಸ್ಕೂಲ್ ಇರೋದು 5 ಎಕರೆ 9 ಗುಂಟೆ ಜಾಗದಲ್ಲಿ ಆ ಸ್ಕೂಲನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಸ್ಕೂಲ್ ಮಾಲೀಕ ಖಲೀದ್ ಮುಷ್ರಫ್ ಅನ್ನೋರು ಈಗ ದೂರು ಕೊಟ್ಟಿದ್ದಾರೆ. ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ 6 ಜನರ ಮೇಲೆ FIR ಕೂಡ ಆಗಿದೆ. ಈ ಗಲಾಟೆ ಎಲ್ಲ ಎಬ್ಸಿದ್ದು ಇವರು ನನ್ನ ಜಮೀನನ್ನು ಕಬಳಿಸೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಜಾಗದ ಮಾಲೀಕರು ಕೊಟ್ಟಿರುವಂತಹ ಕಂಪ್ಲೇಂಟ್. ನಾನೇ ಹೊಡೆದು ಕಳಿಸ್ತೀನಿ. ಹೆಣ್ಮಕ್ಳಿಗೆ ತೊಂದರೆ ಮಾಡ್ತಾ ಇದ್ದೀರಾ. ಅವ್ರು 3 ಜನ ಕಳಿಸಿ ಅಂತ ಇದೀವಿ ತಾನೆ, ನಾವಿದ್ದೀವಿ ತಾನೆ. ಈಗ ನಾನೇ ಹೊಡಿತೀನಿ, ಈಗ ಬೀಗ ಎಲ್ಲರೂ ಮುಂದೆ ಹೊಡಿತೀನಿ. ಈಗ ಹೆಣ್ಮಕ್ಳನ್ನ ಕಳಿಸಿಲ್ಲ ಅಂದ್ರೆ ವಿಡಿಯೋ ಮಾಡ್ಕೊಳ್ಳಿ. ಹೆಣ್ಮಕ್ಳಿಗೆ ತೊಂದರೆ ಆಗ್ತಿದೆ, ಅವ್ರ ಕೀ ತೆಗಿತಿಲ್ಲ, ನಾನೇ ಹೊಡಿತೀನಿ ಕೀ. ಇವಾಗ ತೆಗಿಬೇಕು ಎಲ್ಲ ವಿಡಿಯೋ ಹೊಡಿತೀನಿ. ವಿಡಿಯೋ ಮಾಡ್ಕೊಳ್ಳಿ. ಸೊ ಶಾಲೆಯ ಮಾಲೀಕತ್ವ ವಿಚಾರಕ್ಕೆ ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಆಮೇಲೇನೋ ಬಾಗಿಲು ಹಾಕಿದ್ದಾರೆ, ಬಾಗಿಲು ತೆಗೆಸೋದಕ್ಕೆಲ್ಲ ಗಲಾಟೆ ಆಗ್ತಾ ಇದೆ. ಒಂದು ಹಗಲಲ್ಲಿ ನಡೆದಿರೋ ಗಲಾಟೆ, ಇನ್ನೊಂದು ರಾತ್ರಿ ಹೊತ್ತು ಕೂಡ ಅಲ್ಲೇನೋ ಮಹಿಳೆ ನಡೆಸಿರ್ತಕ್ಕಂಥ ಗಲಾಟೆ ಎಲ್ಲ ಗಮನಿಸ್ತಾ ಇದ್ದೀರಾ. ಕಸ ಮಾಡ್ಕೊಂಡು ನಿಂತಿದ್ದು ಸರ್, ಹೊರಗಡೆಯಿಂದ ಬಂದ್ಬಿಟ್ಟು ನೀವು 500 ಇಂಥರ ಅಂತ ಬಾಯಿ ಬಂದಂಗೆಲ್ಲ ಬೈದ್ಬಿಟ್ಟು ಸರ್, ನಮಗೆ ಕಲ್ಲಲ್ಲಿ ಗಾಜಲ್ಲಿ ಎಲ್ಲ ತೂರ್ಬಿಟ್ಟು ಎಷ್ಟು ಜನಕ್ಕೆ ಏಟಾಗಿದೆ ಗೊತ್ತಾರೆ ಸರ್. 2-3 ಜನ ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡವ್ರು ಸರ್, ಇನ್ಸ್ಪೆಕ್ಟರ್ ಸರು. ಆಮೇಲೆ ನಮ್ಮನ್ನು ಬಾಯಿ ಬಂದಂಗೆಲ್ಲ ಬೈದ್ಬಿಟ್ಟು ನಮಗೆ ತುಂಬ ಹಿಂಸೆ ಕೊಡ್ತಾರೆ ಸರ್. ನಾವು ಊಟ ಮಾಡಿ ಸುಮ್ಮನೆ ಮಲಗೆದ್ಬಿಟ್ಟು ಕಸ ಹೊಡಿತಾ ಇದ್ವಿ ಸರ್, ಅಷ್ಟೇ ಸರ್. ಎಲ್ಲ ಮಲ್ಕೊಂಡಿದ್ದವರು ಇನ್ನೂ ಮಲ್ಕೊಂಡೇ ಇದ್ರು ಸರ್. ಲೇಡೀಸ್ ಎಲ್ಲವ ಬಂದ್ಬಿಟ್ಟು 500 ಬಾಯಿ ಬಂದು ಬೈದ್ರು ಸರ್. ಸರ್ ನಮಸ್ಕಾರ. ಹೊಡ್ಕೊಂಬಂದಿದ್ದಾರೆ, ಹಿಡ್ಕೊಂಡು ಹೊಡಿಯಕ್ಕೆ ಬಂದಿದ್ದಾರೆ. ನಮಗೆ ಇದು ಕಾಲೇಜ್ ಮಕ್ಕಳುಗಳು, ಸ್ಕೂಲ್ ಮಕ್ಕಳುಗಳೆಲ್ಲ ಹೊಡಿಯಕ್ಕೆ ಬಂದವ್ರೆ. ನಮಗೆ ವಾಶ್ರೂಮ್ಗೆ ಹೋಗೋಕೆ ಜಾಗ ಇಲ್ಲ. ಹೌದಾ? ಈ ಕಡೆ ಬಾಗಿಲೆಲ್ಲ ಹೊಡೆದಿದ್ದಾರೆ ಸರ್, ಆ ಕಡೆ ಎಲ್ಲ ಹೊಡೆದಿದ್ದಾರೆ ಸರ್. ನಮಗೆ ಎಲ್ಲ ಮಕ್ಕಳು ಒಂದು 40-70 ಜನ ಕರ್ಕೊಬಂದು ಹಿಂಗೆ ಹೊಡ್ಸಿದ್ದಾರೆ ಸರ್. ನಮ್ಗೆ ವಾಸನೂ ತೊಂದರೆ ಸರ್. ಮುಂದೆ ಎಲ್ಲ ಹೊಡೆದಾಕಿದ್ದಾರೆ ಸರ್. ಎಷ್ಟು ದೌರ್ಜನ್ಯ ಮಾಡಿದ್ದಾರೆ ಸರ್. ನಮಗೆ ಹೆಣ್ಮಕ್ಳು ನ್ಯಾಯ ಕೊಡಿ ಸರ್. ನಮಗೆ ಸದ್ಯಕ್ಕೆ ಇವಾಗ ಭೂ ಮಾಲೀಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊತ್ತನೂರು ಪೊಲೀಸ್ ಸ್ಟೇಷನಲ್ಲಿ 6 ಜನರ ಮೇಲೆ FIR ಕೂಡ ಆಗಿದೆ. ಬಟ್ ಇದು ಏನು ವ್ಯಾಜ್ಯ ನೋಡಬೇಕು. 40 ವರ್ಷದಿಂದ ನಡೀತಾ ಇತ್ತಂತೆ ಶಾಲೆ. ಬಟ್ ಈಗ ಏಕಾಏಕಿ ಆ ಭೂಮಿಯ ವ್ಯಾಜ್ಯ ಯಾಕೆ ಶುರುವಾಯಿತು? ಹಾಗಾದರೆ 40 ವರ್ಷದಿಂದ ಯಾಕೆ ಗಲಾಟೆ ಆಗಿರಲಿಲ್ಲ ನೋಡಬೇಕು.